ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಖುಷಿಯಾಗಿದ್ದೀರಾ ಅಂತ ಹೇಳಿ ಮತ್ತೊಂದು ಎಕ್ಸ್‌ಪ್ಲೋರ್ ಮಾಡಿರೋ ಪ್ಲೇಸಸ್ ಅಂದರೆ ಆಲ್ರೆಡಿ ನೀವು ಥಂಬ್‌ನೇಲಲ್ಲಿ ನೋಡಿರ್ತೀರಾ. ಗೋವಾ. ನಾನು ಗೋವಾಗೆ ಬಂದಿದ್ದೀನಿ ಇವತ್ತು. ನೋಡಿ, ಇವಾಗ ನೈಟು ಬ್ಯಾಂಗ್ಳೂರಿಂದ ಈ ಥರ ಬಸ್ಸಸ್ಸಲ್ಲಿ ನಾವು ಬುಕ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಮಿಡಲಲ್ಲಿ ಈ ಥರ ಸ್ಟಾಪ್ ಕೊಡ್ತಾರೆ, ಲೈಕ್ ವಾಶ್‌ರೂಮ್ಸ್‌ಗೆ ಆ್ಯಂಡ್ ಸ್ನ್ಯಾಕ್ಸ್‌ಗೆ, ಊಟಕ್ಕೆ ಎಲ್ಲದಕ್ಕೂ. ಸೊ ಆಲ್ರೆಡಿ ಗೋವಾ ರೀಚ್ ಆಗಿದ್ದೀನಿ. ನೀವು ನೋಡ್ಬೋದು, ಅಲ್ಲಿ ಆಲ್ರೆಡಿ ನನಗೆ ಫೋಟೋ ಅದು ಬೋಟ್ಸ್ ಎಲ್ಲ ಕಾಣಿಸ್ತಾ ಇದೆ. ಇದು ನಾವಿರುವಂತಹ ಸ್ಟೇ ಆಗಿರೋ ಬಂದುಬಿಟ್ಟು ಪ್ಲೇಸು ಹೋಮ್ ಸ್ಟೇ. ಸೊ ನನ್ನ ಫ್ರೆಂಡ್ಸ್ ಎಲ್ಲ ಮಲ್ಕೊಂಡಿದ್ರು. ನಾನು ಆಫ್ಟರ್ನೂನ್ ಆಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಹೇಳಿ ಅಷ್ಟೇ. ನಾವು 2:00 ರೀಚ್ ಆಗಿದ್ದೀವಿ. ಸೊ 3:30, 4ಗೆಲ್ಲ ಬೀಚ್ಗೆ ಹೋಗೋಣ ಅಂತ ಹೇಳಿ. ಸೊ ನಾವಿರೋ ಪ್ಲೇಸಸ್ ಬಂದು ಬಾಗಾ ಬೀಚ್ಗೆ 1 ಕಿಲೋಮೀಟರ್ ಇದೆ. ಸೊ ನಾವು ಸ್ಕೂಟಿನ ಅಲ್ಲೇ ನಮ್ಮ ಹೋಮ್ ಸ್ಟೇಯಲ್ಲೇ ಪ್ರೊವೈಡ್ ಮಾಡ್ತಾರೆ. ಪರ್ ಡೇ 400 ಇದೆ. ನೀವು ಮೊದಲನೇ ಕೆಲಸ ಏನಂದರೆ, ನೀವು ರೆಂಟಿಗೆ ತೊಗೊಂಡಿದ್ದ ತಕ್ಷಣ ಸ್ಕೂಟಿನ ಕಂಪ್ಲೀಟಾಗಿ ವೀಡಿಯೋ ಮಾಡ್ಕೊಂಬಿಡಿ. ಬಿಕಾಸ್ ಆಮೇಲೆ ಡ್ಯಾಮೇಜಸ್ ಆಗಿದೆ, ಇಲ್ಲೋಗಿದೆ, ಅಲ್ಲೋಗಿದೆ ಅಂತ ಹೇಳಿ ಸ್ಕ್ಯಾಮ್ ಮಾಡಿ ನಮ್ಮ ಹತ್ರ ದುಡ್ಡು ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ. ಸೊ ಅದು ನಿಮ್ಗೆ ಆಗಬಾರ್ದು ಅಂತ ಫಸ್ಟ್ ಟಿಪ್ ಇದ್ದೇನೆ. ಆ್ಯಂಡ್ ರೂಮ್ಸು ಅಷ್ಟೇ, ಪ್ರೀ ಬುಕ್ಕಿಂಗ್ ಮಾಡ್ಕೊಂಡಿದ್ರೆ ದಟ್ಸ್ ಬೆಟರ್. ಅಥವಾ ಬಾರ್ಗಿನ್ ಕೂಡ ನೀವು ಮಾಡ್ಬೋದು. ಅಲ್ಲೇ ನೀವು ಹೋಗಿ ಕೂಡ ಇದು ಮಾಡ್ಬೋದು, ಅಂದರೆ ಸ್ಟೇ ಆಗಿ. ನಿಯರ್ ಬೈ ಬೀಚಸ್ಸೇ ಮಾಡ್ಕೊಳ್ಳಿ. ಅದರ್ವೈಸ್ ನಿಮಗೆ ದೂರ ಓಡಾಡಲಿಕ್ಕೆ ಟೈಮ್ ಸೇವ್ ಆಗುತ್ತೆ. ಆ್ಯಂಡ್ ಮತ್ತೊಂದು ನನಗೆ ಇಷ್ಟ ಆಗಿದೆ ಅಂದರೆ, ಈ ಹೇರ್ಸ್ ಮಧ್ಯೆ ಹಾಕೋ ನಾಟ್ಸು. ನಾನು ತುಂಬ ವೀಡಿಯೋಸ್ಗಳಲ್ಲಿ ನೋಡಿದ್ದೆ. ನಂಗೆ ತುಂಬ ಇಷ್ಟ ಈ ನಾಟ್ಸ್ ಹಾಕ್ಸ್ಕೊಳ್ಳೋಕ್ಕೆ. ಅದಕ್ಕೆ ಇನ್ನು ಬೀಚ್ಗೆ ಹೋಗಿಲ್ಲ ನಾನು, ಆಯಿತಾ. ಬಿಕಾಸ್ ನನ್ನ ಎಲ್ಲ ಫೋಟೋಸದಲ್ಲೂ ಆ ನಾಟ್ಸ್ ಬರಬೇಕಂತ ಹೇಳಿ ನಾನು ಫಸ್ಟು ಅದನ್ನು ಟೈ ಮಾಡಿಸ್ಕೊತಾ ಇದ್ದೀನಿ, ನೀವು ನೋಡ್ಬೋದು. ಆ್ಯಂಡ್ ಪಕ್ಕದಲ್ಲಿ ಇನ್ನೊಂದು ಆಂಟಿ ಬಂದ್ಬಿಟ್ಟು, ನೀವು ಇದು ಬ್ಯಾಂಗಲ್ಸ್ ತೊಗೋ, ಅದು ತೊಗೋ, ಇದು ತೊಗೋ ಅಂತ ಹೇಳಿ ನನಗೆ ಹೇಳ್ತಾಯಿದ್ರು. ಸೊ ದಟ್ ನಂಗೆ ಇಂಟ್ರೆಸ್ಟ್ ಇಲ್ಲ ಅದರಲ್ಲಿ. ಸೊ ನಂಗೆ ಇದು ಇಷ್ಟ ಆಯಿತು. ಸೊ ನಾನು ಇದನ್ನು 2 ನಾಟ್ಸ್ ಹಾಕ್ಸ್ಕೊಂಡಿದ್ದೀನಿ. ಇದರಲ್ಲೂ ಕೂಡ ಬಾರ್ಗಿನ್ ಮಾಡಿ. ಫಸ್ಟ್ ಅವ್ರು ಹೇಳಿದ್ರು ಒಂದಕ್ಕೆ ಒಂದು ಕಡೆ ಟೈಮ್ ಮಾಡಿದ್ರೆ 200 ಅಂತ ಹೇಳಿ. ಸೊ ನಾನು ಒಂದು ಸ್ವಲ್ಪ ಬಾರ್ಗಿನ್ ಮಾಡಿದ್ದಕ್ಕೆ 200ಗೆ ಆ್ಯಡ್ ಹಾಕ್ಕೊಡ್ತಾ ಇದ್ದಾರೆ. ಅಂದರೆ ಈ ಕಡೆ ಒಂದು, ಆ ಕಡೆ ಒಂದು. ನಂಗೆ ತುಂಬ ಇಷ್ಟ ಗೈಸ್. ಯಾರ್ಯಾರು ಗರ್ಲ್ಸ್ ಹೋಗ್ತಿದ್ದೀರಾ, ಪ್ಲೀಸ್ ಇದೊಂಥರ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಅನಿಸುತ್ತೆ. ಗೊತ್ತಿಲ್ಲ ನಿಮ್ಗೆ ಇಂಟ್ರೆಸ್ಟ್ ಇದೆಯೋ ಇಲ್ಲೋ, ಬಟ್ ಮಳೆ ನಿಂತು ಬಂದು ಆ ಥರ ಹೋಗ್ತಾ ಇದೆ. ವೆದರ್ ಮಾತ್ರ ತುಂಬ ಚೆನ್ನಾಗಿದೆ. ಗಾಳಿ ತುಂಬ ಬೀಸ್ತಾ ಇತ್ತು. ನನಗೆ ಬೀಚ್ ನೋಡಬೇಕು ಅಂತ ಆಸೆ ಆಗ್ತಿತ್ತು, ಆಯಿತಾ ಆವಾಗ. ಸೊ ಅವ್ರು ಕಂಪ್ಲೀಟ್ ಮಾಡಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೆ ಓಡೋಗೋಣ ಅಂತ ಹೇಳಿ. ಬಿಕಾಸ್ ಇದು ಬಂದ್ಬಿಟ್ಟು ನನಗೆ ಗೋವಾ ಫಸ್ಟ್ ಟೈಮ್, ಆಯಿತಾ. ನಾನು ಚಿಕ್ಕ ವಯಸ್ಸಲ್ಲಿ ಯಾವಾಗಲೂ ಒಂದು ಸತಿ ಅದು ಚೆನ್ನೈಯಲ್ಲಿರೋ ಬೀಚ್ ನೋಡಿರೋದು ಒಂದು. ಅದು ಬಿಟ್ಟರೆ ನಾನು ಎಲ್ಲೂ ಹೋಗೇ ಇಲ್ಲ. ಇವಾಗ ನಾನು ಕಾಂಟೆಂಟ್ ಸ್ಟಾರ್ಟ್ ಮಾಡಿರುವಾಗ ಮತ್ತು ಟ್ರಾವೆಲ್ ಮಾಡ್ತಾ ಇರೋಕ್ಕೆ ಸ್ಟಾರ್ಟ್ ಮಾಡಿರುವಾಗ ಇವಾಗ ನಾನು ಹೋಗ್ತಾಯಿದ್ದೀನಿ. ನಂಗೆ ತುಂಬ ಖುಷಿ ಆಗುತ್ತೆ. ನನಗೆ ಬೀಚಸ್ಸಲ್ಲೆಲ್ಲ ಬೀಚಸ್ಸು ಮತ್ತು ನದಿ ಆ ಥರ ಎಲ್ಲ ತುಂಬ ಇಷ್ಟ ಆಗಿದೆ. ಅಷ್ಟೇ ಭಯ ಇದೆ ನಂಗೆ, ಬಿಕಾಸ್ ಸ್ವಿಮ್ಮಿಂಗ್ ಬರಲ್ಲ ಅಲ್ಲ. ಸೊ ಅದಕ್ಕೆ ಈ ಥರ ಇರುತ್ತೆ ಡೇ ಲೈಫ್ ಬಂದ್ಬಿಟ್ಟು ನಿಮಗೆ ಗೋವಾದಲ್ಲಿ. ನಂಗೆ ತುಂಬ ಎಕ್ಸೈಟಾಗಿ ಕುಣಿತಾ ಇದ್ದೀನಿ, ಆಯಿತಾ. ಗೋವಾ ಬಂದುಬಿಟ್ಟು ಎಕ್ಸ್ಪೆನ್ಸಿವ್ ಅಂತ ಹೇಳ್ತಾರೆ. ನೀವು ಹೇಗೆ ಇದು ಮಾಡ್ತೀರಾ ಹಂಗೆ, ಬಿಕಾಸ್ ನಾನು ವೆಜಿಟೇರಿಯನ್ನು. ಸೊ ನಾನ್ ವೆಜ್ ತಿನ್ನಲ್ಲ ಆ್ಯಂಡ್ ಡ್ರಿಂಕ್ ಮಾಡಲ್ಲ. ಸೊ ನನಗೆ ಕಾಸ್ಟ್ ಕಮ್ಮಿನೇ ಆಗುತ್ತೆ. ಬಿಕಾಸ್ ಎರಡೂ ಮಾಡಲ್ಲ ಅಂತಂದರೆ ನಾನು ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡ್ತೀನಿ ಆ್ಯಂಡ್ ವೆಜ್ ಫುಡ್ ಏನು ಸಿಗುತ್ತೆ ಅದನ್ನು ತಿಂತೀನಿ. ನನಗೆ ಬೀಚಸಲ್ಲಿ ಒಬ್ಬಳೇ ಓಡಾಡೋಕ್ಕೆ ಅಥವಾ ಸುಮ್ಮನೆ ಓಡಾಡ್ತೀನಿ. ನನಗೇನೋ ಒಂದು ನೀವೇನು ಹೇಳ್ತೀರಾ, ಪಾಪ್ಕಾರ್ನ್ ಕೊಟ್ಬಿಟ್ಟು ನೀವು ಓಡಾಡ್ಕೊಂಡಿರು ಅಂದ್ರೂ ನಾನು ಇರ್ತೀನಿ. ಸೊ ನನಗೇನು ಅಷ್ಟೊಂದು ಖರ್ಚು ಆಯಿತು ಅಂತ ನನಗೇನು ಅನ್ನಿಸ್ಲಿಲ್ಲ. ಬಟ್ ನಂಗೆ ತುಂಬಾ ಇಷ್ಟ ಬೀಚಸ್ಸು. ಆ ಅಲೆ ಸೌಂಡು ಅಲ್ಲಿ ಓಡಾಡ್ತಿದ್ರೆ ಗಾಯ್ಸ್, ನನಗೆ ಹೇಳೋಕ್ಕಾಗಲ್ಲ. ಅದಕ್ಕೆ ಹೇಳ್ತಿರ್ತಾರೆ ಎಲ್ಲರೂ, ಏಯ್ ಒಂದು ಸತಿ ಗೋವಾಗೆ ಹೋಗಿ ಅಂತ ಹೇಳಿ. ಒಬ್ಬೊಬ್ರಿಗೆ ಒಂದೊಂದು ಥರ ಅಲ್ಲಿ ಎಂಟರ್ಟೈನ್ಮೆಂಟು. ಲೈಕ್ ನೀವು ಪಬ್ ಎಕ್ಸ್ಪ್ಲೋರ್ ಮಾಡ್ಬೋದು, ಫುಡ್ ಎಕ್ಸ್ಪ್ಲೋರ್ ಮಾಡ್ಬೋದು, ಸೀ ಫುಡ್ಸ್ ಇರುತ್ತೆ, ಡ್ರಿಂಕ್ ಹೇಳಬೇಕಾ ಹೇಳಿ. ಆ್ಯಂಡ್ ನೈಟ್ ಲೈಫ್ ಹೆಂಗಿರುತ್ತೆ ಅಂತ ನಾನು ಎಕ್ಸ್ಪ್ಲೋರ್ ಮಾಡಲೇಬೇಕು. ಸೊ ಅದಕ್ಕೇ ಈ ಸತಿ ಗೋವಾ ಸೀರೀಸೇ ಅಂತಲೇ ಮಾಡಿದ್ದೀನಿ. ನಾರ್ತ್ ಗೋವಾ ಆ್ಯಂಡ್ ಸೌತ್ ಗೋವಾ ಎರಡೂ ಆದಷ್ಟು ನನಗೆ ಟೈಮ್ ಇರೋಷ್ಟು ಕವರ್ ಮಾಡ್ತೀನಿ. ಆ್ಯಂಡ್ ನಿಮಗೆ ಉಪಯೋಗ ಆಗೋವಂಥ ಟಿಪ್ಸ್ಗಳನ್ನ ಕೊಡ್ತಾ ಇರ್ತೀನಿ, ಓಕೆನಾ. ಸೊ ತಪ್ಪದೆ ವೀಡಿಯೋನ ಕಂಪ್ಲೀಟಾಗಿ ನೋಡಿ. ನಾನು ನಿಮಗೆ ಗೋವಾ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀನಿ. ಸೊ ನೋಡಿ, ಈ ಥರ ಇರುತ್ತೆ. ಇವಾಗ ಒಂದು 4:30 ಆಗಿದೆ, ಆಯಿತಾ. ನಾನು ಆಟಾಡಬಾರ್ದು ಅಂತ ಹೋಗಿದ್ದೆ, ಬಿಕಾಸ್ ಆಲ್ರೆಡಿ ನನಗೆ ಸ್ವಲ್ಪ ಕೋಲ್ಡ್ ಇತ್ತು. ಬಟ್ ಸ್ಟಿಲ್ ಆ ಅಲೆಗಳು ನೋಡಿ ನಂಗೆ ಸುಮ್ಮನೆ ಇರೋಕ್ಕಾಗಲಿಲ್ಲ. ಚೆನ್ನಾಗಿ ಆಟ ಆಡಿದ್ದೀನಿ ಬೀಚಲ್ಲಿ. ಇವಾಗ ಮತ್ತೆ ಕ್ವಿಕ್ಕಾಗಿ ಫ್ರೆಶ್ ಆಗಿ ಮತ್ತೆ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು, ವೆಜ್ ಬೇರೆ ಹುಡುಕ್ಬೇಕಲ್ಲ ನಾನು, ಹುಡುಕಿ ತಿಂದ್ಕೊಂಡು ಮತ್ತು ಇಲ್ಲೇ ಭಾಗದಲ್ಲೇ ಇವತ್ತು ಸ್ಟೇ ಮಾಡೋಣ ಅಂದ್ಕೊಂಡಿದ್ದೀವಿ. ಅಂದರೆ ಇದೇ ಪ್ಲೇಸ್ ಎಕ್ಸ್ಪ್ಲೋರ್ ಮಾಡೋಣ ಅಂತ. ಬಿಕಾಸ್ ಇಲ್ಲೇ ನೈಟ್ ಲೈಫ್ ತುಂಬ ಚೆನ್ನಾಗಿರುತ್ತೆ ಅಂತ ಕೇಳ್ಪಟ್ಟಿದ್ದೀನಿ. ಸೊ ಅದಕ್ಕೆ ನೈಟ್ ಲೈಫ್ ಹೇಗಿರುತ್ತೆ ಗೋವಾದಲ್ಲಿ, ಅದು ಬಾಗಾ ಬೀಚಲ್ಲಿ
ತುಂಬ ಲೌಡ್ ಮ್ಯೂಸಿಕ್ ಇರುತ್ತೆ ಅಂತ ಕೇಳ್ಪಟ್ಟಿದ್ದೀನಿ. ಹೆಂಗಿರುತ್ತೆ ಅಂತ ನಾನು ಎಕ್ಸ್ಪ್ಲೋರ್ ಮಾಡಿ ನಿಮಗೆ ಎಕ್ಸ್‌ಪ್ಲೇನ್ ಮಾಡ್ತೀನಿ. ಇದು ಕಂಪ್ಲೀಟ್ ಗೋವಾ ಸೀರೀಸ್ ಆಗಿರುತ್ತೆ ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಂಪ್ಲೀಟ್ ವಿಡಿಯೋನ ನೋಡಿ. ತುಂಬಾ ಚೆನ್ನಾಗಿರುತ್ತೆ. ನೀವು ಚಿಲ್ ಮಾಡಿ, ನಾನು ಚಿಲ್ ಮಾಡ್ತೀನಿ. ಓಕೆನಾ? ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ನೈಟ್ ಸಿಗ್ತೀನಿ. ಬಾಯ್.